ಏನಿಲ್ಲ ಸರ್, ಅದೇನೋ ಹೇಳ್ಯಾರ ಇವರು, ಅಷ್ಟಕ್ಕೆ ನಿಂತು ಹೋಯ್ತದು. ಮುಂದಕ್ಕೆ ಏನು ಸಂಭಾಷಣೆ ನಡೀತು, ಏನು ನಡೀತು, ನಾನೇ ವಿಡಿಯೋ ಇವ್ರಿಗೇನಾರ ಅವರು ನಾನೇ ವಿಡಿಯೋ ಬಿಟ್ಟಿರೋದು ಅಂತ ಹೇಳ್ಯಾರ, ನಾವೇ ಎಲ್ಲನೂ ಮಾಡಿಸಿರೋರು ಅಂತ ಹೇಳ್ಯಾರ, ನಾವೇ ಎಲ್ಲನೂ ವಿಡಿಯೋ ಬಿಟ್ಟಿದ್ದೀನಿ ಅಂತ ಹೇಳಿದಾರ? ಅದು ತನಿಖೆ ಆಗುತ್ತೆ. ತನಿಖೆಯಲ್ಲಿ ಏನಾಗಬೇಕು ಅದು ಆಗುತ್ತೆ. ಇವರಿಗೆ ಡಿ ಕೆ ಶಿವಕುಮಾರ್ ಮೇಲೆ ಇಷ್ಟೇ ಕಾರಣಕ್ಕೆ ಅದಂತಂದು ಒಂದು ಪಿನ್ ಡ್ರೈವ್ ಹಿಡ್ಕೊಬಂದು ಪಿನ್ ಡ್ರೈವನ್ನು ಹಿಂಗೆ ಮಾಧ್ಯಮದ ಮುಂದೆ ತೋರಿಸ್ಬಿಟ್ಟು, ಇದು ನೋಡಿ ಡಿ ಕೆ ಶಿವಕುಮಾರು ನನ್ನನ್ನು ಸಂಪರ್ಕ ಮಾಡಿದರು, ಇವನೇ ಸಂಪರ್ಕ ಮಾಡಿ ಫೋನ್ ಮಾಡಿ ಇವರೇ ಫೋನಲ್ಲಿ ಸಂಪರ್ಕ ಮಾಡಿಬಿಟ್ಟು ಅದೇನು ದೊಡ್ಡ ವಿಚಾರ ಅಂದಂಗೆ ಅದು ಏನೋ ಆಗೋಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸೋ ರೀತಿಯಲ್ಲಿ ಇವರು ಹೋಗಿರ್ತಕ್ಕಂಥದ್ದು. ಇವ್ರಿಗೆ ಯಾಕೆ ಬೇಕು? ವಕೀಲರು ಕೆಲಸ ಮಾಡ್ಕೊಂಡಿರ್ಬೇಕು. ಇವ್ರಿಗೆ ಯಾಕೆ? ಇವ್ರು ಹೇಳ್ತಾರಲ್ಲಿ ನನಗೆ SIT ನೋಟಿಸ್ ಕೊಟ್ಟರೆ, ಕರೆದಿದ್ರು ಎಲ್ಲ 2 ಸರಿಯ. ಇವನನ್ನು ಈ ಪಿನ್ ಡ್ರೈವು ಹೊರ ಪ್ರಪಂಚಕ್ಕೆ ಬರಬೇಕಾದ್ರೆ, ಸಾವಿರಾರು ಪಿನ್ ಡ್ರೈವ್ಗಳು ಹಂಚಿಕೆ ಆಗಬೇಕಾದ್ರೆ ಮೂಲತಃ ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವರೇ ಕಾರಣ. ಇವು ಎಲ್ಲ ಅದಕ್ಕೆ ನಿನ್ನನ್ನು A1 ಅಕ್ಯೂಸ್ ಮಾಡಬೇಕು ಅಂತೇಳಿ ಇವರು ಡಿಸ್ಕಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿನ ನಡೆಸ್ತಾ ಇದ್ದೀನಿ ಅಂತ ಅಂದರೆ, ಇವ್ರಿಗೆ ಯಾಕೆ ಹರ್ಕು? 6 ತಿಂಗಳು 7 ತಿಂಗಳುಗಟ್ಟಲೆ ಇವ್ರ ಹತ್ರ ವಿಡಿಯೋ ಇದ್ಮೇಲೆ, ಪಿನ್ ಡ್ರೈವ್ ಇದ್ಮೇಲೆ ಇವ್ರು ಕೊಟ್ಟಿಲ್ಲ ಅನ್ನೋದಕ್ಕೂ ಸಾಕ್ಷಿ ಇಲ್ಲ, ಇವರೇ ಅರಿಬಿಟ್ಟರೆ ಅನ್ನೋದಕ್ಕೂ ಸಾಕ್ಷಿ ಇಲ್ಲ ಮಾಡಿಲ್ಲ ಅನ್ನೋದಕ್ಕೂ ಸಾಕ್ಷಿ ಇಲ್ಲ. ನಾಳೆ ಬೆಳಿಗ್ಗೆ ಯಾರ್ದು SITನಲ್ಲಿ ಇದು ಬರುತ್ತೋ ಅವರು ಅನುಭವಿಸ್ತಾರೆ. SITನಲ್ಲಿ ನನ್ನೆಲ್ಲಿ ತೊಗೊಂಡೋಗಿ ಫಿಕ್ಸ್ ಮಾಡಿಬಿಡ್ತಾರಪ್ಪ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಮೇಲೆ, ಸರ್ಕಾರದ ಮೇಲೆ ಇಲ್ಲ ಸಾಲದ ಆಪಾದನೆ ಮಾಡೋದು ಈ ದೇವರಾಜಗೌಡರ ಕೆಲಸ ಅಲ್ಲ. ನೀವು ಯೋಚನೆ ಮಾಡ್ರಪ್ಪ, ಇವ್ರಿಗೆ ಯಾಕೆ ಅವ್ರ ಮೇಲೆಲ್ಲ ಇವರು ಆಪಾದನೆ ಮಾಡಬೇಕು? ಸರ್ಕಾರ, ಸಿದ್ದರಾಮಯ್ಯ ಕುಮಾರಸ್ವಾಮಿ ಬಿಡ್ರಿ, ಅವರು ವಿರೋಧ ಪಕ್ಷದ ನಾಯಕರು, ಅವರು ವಿರೋಧ ಪಕ್ಷದಲ್ಲಿ ಈಗ ಅವರ ಪಕ್ಷಕ್ಕೆ ಆಘಾತ ಆಗಿದೆ. ಇವತ್ತು ಅವ್ರ ಪಕ್ಷದ ಇದ್ರ ಪ್ರಶ್ನೆ ಆಗಿದೆ. ಅದಕ್ಕೋಸ್ಕರ ಇವತ್ತು ಏನಾದರೂ ಮಾಡಿ ನಾವೊಂದು ಆಪಾದನೆಯನ್ನು ವಿರೋಧ ಪಕ್ಷದ ಮೇಲೆ, ಕಾಂಗ್ರೆಸ್ ಮೇಲೆ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಏನಾದರೂ ಮಾಡಿ ಅವ್ರ ಕುಮಾರಣ್ಣಂದು ಏನು ಈ ಕೃತ್ಯ ಮಾಡಿರೋ ಮೇಲೆ ಮೊದಲನೇ ದಿವಸ ಹೇಳಿರು, ಉಪ್ಪು ತಿಂದ ನೀರು ಕುಡಿತಾನೆ ಬಿಡ್ರಿ ಅಂತ. ನನ್ನ ಕುಟುಂಬಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತೆಲ್ಲ ಹೇಳಿದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಡಿಪೆಂಡ್ ಮಾಡ್ಕೊಳೋದು ನೋಡಿದರೆ ಆ ಕೃತ್ಯ ಎಸಗಿದಂಥವನಿಗೆ ಶಿಕ್ಷೆ ಆಗಲಿ ಅನ್ನೋ ಪ್ರಶ್ನೆ ಇಲ್ಲ. ಕೃತ್ಯ ಎಸಗಿರೋನು ಬಿಟ್ಟು ಮೊದಲು ಈ ಪಿನ್ ಡ್ರೈವನ್ನು ಯಾರು ಹರಿಬಿಟ್ರು ಅವ್ರು ನೀಡಿರಿ ಅಂತಾರೆ. ಹರಿಬಿಟ್ಟು ಆಗಿದೆ, ಅದು ಮೊದಲಾಗಲೇ ಎಲ್ಲ ಪಬ್ಲಿಷ್ ಆಯಿತೆ. ಇವರು ಸ್ಟೇ ತಗೊಂಡಿದ್ದಾರೆ, ಎಲ್ಲ ಇಡೀ ಇದಕ್ಕೆ ಗೊತ್ತಾಗಿದೆ. ಅದು ಗೊತ್ತಾಗಿರೋರನ್ನ ಹರಿಬಿಟ್ಟಿರೋರು ಯಾರು? ಹರಿಬಿಟ್ಟಿರೋರನ್ನ ಬಗ್ಗೆ ನೀವು ಮಾಡಿಕೊಂಡು ಡಿ ಕೆ ಮಹಾನ್ ನಾಯಕ, ಅವನಂತವನು ಇಂಥವನು ಅಂತೇಳಿ ಅವ್ರ ಮೇಲೆ ಸ್ಟ್ರೈಕ್ ಮಾಡಿಸ್ತಿರಲ್ಲ. ಇದು ಯಾವ ರಾಜಕೀಯ ಧರ್ಮ ಇದೆ? ಯಾವ ರಾಜಕೀಯ? ಅವನು ಒಕ್ಕಲಿಗರ ನಾಯಕ ಆಗಕ್ಕೆ ಹೊಂಟಾನೆ. ಅವರು ನೀವು ಹೆಂಗೆ ಒಕ್ಕಲಿಗರ ನಾಯಕರಾಗಕ್ಕೆ ಹೋಗ್ತಿರೋ ಅವರು ಒಕ್ಕಲಿಗರ ನಾಯಕರಾಗಕ್ಕೆ ಹೋಗ್ತಾರೆ. ಯಾವ್ಯಾವ ನಾಯಕರ ಆಗ್ತಾರೆ? ನಾಯಕರಾಗ್ದಲೇ ಅವರು DCM ಆಗಿದ್ದಾರ? ಅವರು ರಾಜಕೀಯದಲ್ಲಿ ಮುಂದುವರಿಬೇಕು, ನಿಮ್ಮಂಗಯ್ಯ ಅಂತೇಳಿ ಅವರು ಮಾಡ್ತಾರೆ. ಅದನ್ನು ನೀವು ಆ ಡಿ ಕೆ ಶಿವಕುಮಾರ್ ಮೇಲೆ, ಇಲ್ಲ ಸಲ್ಲದ ಸಿದ್ದರಾಮಣ್ಣನ ಮೇಲೆ, ಮುಖ್ಯಮಂತ್ರಿ ಮೇಲೆ, ನಿಮ್ಮ SIT ಸರಿಯಿಲ್ಲ, ನಿಮ್ಮ SITನ ಸ್ಟೇ ಮಾಡಿಸ್ತೀನಿ, ನಿಮ್ಮ SITನ ಇದು ಮಾಡಿಸ್ತೀವಿ. ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಇನ್ನೇನು ರಚನೆ ಮಾಡೋರು? SITನೇ ಅಲ್ವಾ ರಚನೆ ಮಾಡ್ತಿದ್ದು? SIT ಸಿದ್ದರಾಮಣ್ಣ SIT ಅಂತ ಅಂದರೆ, ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಾವ SIT ಇತ್ತು? ಕುಮಾರಣ್ಣನ SIT ಅಂದಾರಪ್ಪ. SIT ಮಾಡರೆ ರಾಜ್ಯದ ಮುಖ್ಯಮಂತ್ರಿ, ಸರ್ಕಾರ SIT ಮಾಡಿದೆ. ಅವರಿಂದ ನಿಜವಾದ ನ್ಯಾಯ ಸಿಗದೆ ಹೋದ ಕಾಲಕ್ಕೆ, ಅವರಿಂದ ಒಂದು ವೇಳೆ ನ್ಯಾಯ ಸಿಗಲಿಲ್ಲ, ಅವತ್ತು ನೀವು ಬೇಕಾದ್ರೇ ಬೇರೆ ಎನ್ಕ್ವೈರಿನ ಕೇಳಿ, ಉನ್ನತವಾದ ಎನ್ಕ್ವೈರಿನ ಕೇಳಿ. ಯಾರು ಮೋಸ ಮಾಡಿರ್ತಾರೆ ಅವರೆಲ್ಲ ಸಿಗಾಕತ್ತಾರೆ. ಮತ್ತೆ ಉನ್ನತ ಅಧಿಕಾರದ ಇದನ್ನು ಎನ್ಕ್ವೈರಿನ ಕೇಳಿ. ಅದು ಬಿಟ್ಟು ಈಗಲೇ ನೀವು SIT ಸರಿಯಿಲ್ಲ ಅಂತಂದರೆ ಇನ್ಯಾವ ತನಿಖೆ ಮಾಡ್ತೀರಿ? ಇನ್ಯಾವುದು? ಏನು ಇವ್ರ ಉದ್ದೇಶ?
ಇವತ್ತೇನು ಇವರು ಪಕ್ಷವನ್ನು ಆಘಾತವನ್ನಾಗಿ ಬಹಳ ಕಷ್ಟಕ್ಕೀಡು ಮಾಡಿರ್ತಕ್ಕಂಥ ಕೃತ್ಯ ಹೊರಗೆ ಬಂದಿದೆ. ಆ ಕೃತ್ಯದಿಂದ ಪಾರಾಗಿ ಕಾಂಗ್ರೆಸ್ಸಿಗೆ ಏನಾದರೂ ಮಾಡಿ ಒಂದು ಹೊರೆ ಹೊರಿಸ್ಬೇಕು, ಅವ್ರನ್ನ ತಪ್ಪಿಕೊಂಡಿಡ್ದು ಅವರು ಇಂಥ ಕೃತ್ಯ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ರಾಜಕೀಯ ಗೂಬೆ ಕೂರ್ಸೋಕ್ಕೋಸ್ಕರ ನಡೆಸ್ತಾ ಇರೋ ತಂತ್ರಗಾರಿಕೆ ಅಂತ ಎಲ್ಲರಿಗೂ ಗೊತ್ತಾಗಲ್ವ? ಇದು ತಂತ್ರಗಾರಿಕೆ ಆಗುತ್ತಾ? ವಿಡಿಯೋ ಇವ್ರು ಬಿಟ್ಟಿದ್ರೆ, ಕಾಂಗ್ರೆಸ್ ಪಕ್ಷದವರು ಬಿಟ್ಟಿದ್ರೆ, ಡಿ ಕೆ ಶಿವಕುಮಾರ್ ಏನಾರು ಬಿಟ್ಟಿದ್ರೆ ಆಗಲಿ, ಅದು ತಪ್ಪೇನೆ. ಆದರೆ ಯಾರು ಬಿಟ್ಟರೆ ಅನ್ನೋದೇ ಗೊತ್ತಿಲ್ಲ, ಇನ್ನು ತನಿಖೆನೇ ಪ್ರಾರಂಭ ಮಾಡಿಲ್ಲ. ತನಿಖೆ ಪ್ರಾರಂಭ ಮಾಡಿಲ್ಲ ಅಂತ ಹೆಂಗೆ?